ಆದಿಶಕ್ತಿ ಟ್ಯುಟೋರಿಯಲ್ ಇಲ್ಲಿ ಒಂದು ಫಲಿತಾಂಶ 100% ಬಂದಿದೆ. ಅದರಲ್ಲಿ ತಾನು ಒಬ್ಬ ವಿದ್ಯಾರ್ಥಿ ಒಂದು 422 ಮಾರ್ಕ್ಸನ್ನು ತಗೊಂಡಿದ್ಯಾ. ಹೇಗೆ ನಿಮ್ಮ ಟ್ಯುಟೋರಿಯಲ್ ಬಗ್ಗೆ ಹೇಳೋದಾದ್ರೆ ಹೇಗೆ ಅಂತ? ಟ್ಯುಟೋರಿಯಲ್ ಬಗ್ಗೆ ಹೇಳೋದಿದೆ, ಒಳ್ಳೆ ಟ್ಯುಟೋರಿಯಲ್ ಸರ್, ಒಳ್ಳೆ ಸ್ಟಡೀಸ್ ಮಾಡಿಸಿದ್ದಾರೆ, ಏನು ತೊಂದರೆ ಏನಿಲ್ಲ, ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ. ಟೀಚರ್ಸ್ ಆಗಲಿ ಸ್ಟಾಫ್ಸ್ ಆಗಲಿ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಪ್ರಿನ್ಸಿಪಲ್ ಕೂಡ ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ. ನಾನಂತಂದರೆ 2020 SSLC ಮುಗಿಸಿದ್ದು. SSLC ಮುಗಿಸಿ ಡೈರೆಕ್ಟ್ PUC ಏನು ಬೇಡ ಅಂತೇಳಿ ಡಿಪ್ಲೊಮಿಗೆ ಸೇರಿದೆ. ಡಿಪ್ಲೊಮಿಗೆ ಸೇರಿ ಅಲ್ಲಿ 2 years ಕಂಟಿನ್ಯೂ ಮಾಡಿ 3rd ಇಯರ್ಲಿ ಸ್ವಲ್ಪ ಇಶ್ಯೂ ಆಗಿ ಅಲ್ಲಿಂದ ಡ್ರಾಪ್ ಔಟ್ ಮಾಡಿದೆ. ಮತ್ತೆ ಏನು ಒಂದು ಪ್ಲ್ಯಾನ್ ಇತ್ತಿಲ್ಲ ಸರ್. ಹಾಗೆ ಕೆಲಸಕ್ಕೆ ಹೋಗ್ತಿದ್ದೆ, ಒಂದು 5-6 ತಿಂಗಳಿಗೆ ಕೆಲಸಕ್ಕೆ ಹೋಗಿ ಇರತ್ತಿಗೆ ಮನೆಯಿಂದ ನೀನು ಫಸ್ಟ್ PUC ಸೆಕೆಂಡ್ PUC ಎರಡು ಮಾಡು, ಯಾಕೆ ಸುಮ್ಮನೆ ಮನೆ ಕೆಲಸಕ್ಕೆ ಹೋಗ್ತೀವಿ ಆಗಿಂದಲೇ ಹೇಳ್ತಿದ್ರು. ಹಾಗಾದ್ರಲ್ಲಿ ಹೋಗುವಂತೇಳಿ ಫಸ್ಟ್ PUC ಸೆಕೆಂಡ್ PUC ಎರಡು ಕಂಪ್ಲೀಟ್ ಮಾಡುವಂತ ಇರುವಾಗ ಇದೊಂದು ಇನ್ಸ್ಟಿಟ್ಯೂಷನ್ ಇದೆ, ಡೈರೆಕ್ಟ್ ಸೆಕೆಂಡ್ PUC ಬರೀಬೋದು ಅಂತಲೇ ಒಂದು ನಮ್ಮ ಫ್ಯಾಮಿಲಿ ಅವ್ರಿಗೆ ಹೇಳಿ ಹಾಗೆ ಬಂದ. ಇಲ್ಲಿ ನೆಲ್ಲೂರಿಗೆ ನಮ್ಮೂರು ನೆಲ್ಲೂರಿಗೆಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಅಂದರೆ ನನಗೆ ಒಳ್ಳೆ ಹೆಸರು ಬಂದಿದೆ ಇಲ್ಲಿ. ಆದಿಶಕ್ತಿ ಅಂತೇಳಿ ಒಂದು ಎಲ್ಲ ಕೇಳಿದವರೆಲ್ಲ ಒಳ್ಳೆ ಹೇಳ್ತಿದ್ರು. ನನ್ನ ಫ್ರೆಂಡ್ ಕೂಡ ಕಲ್ಸಲ್ಲಿ ಇಲ್ಲಿ ಅನ್ಷಾದ್ ಅಂತೇಳಿ ಒಬ್ಬರು ಬಂದಿದ್ದಾರೆ. ಅದ್ರ ಜೊತೆಗೆಲ್ಲ ಒಳ್ಳೆ ಸ್ಟಡೀಸ್ ಮಾಡ್ತಿದ್ದಾರೆ ಅಂತೇಳಿ ಮನೆ ಹೇಳಿದ್ರು. ಹಾಗೆ ಇಲ್ಲಿ ಬಂದು ನೋಡುವಾಗ ಕರೆನ್ಸನ್ನು ಮೀಟ್ ಮಾಡಿದೆ, ಹಿಂಗೆ ಅಡ್ಮಿಷನ್ ಮಾಡಿ ಇಲ್ಲಿ ಬೈಕ್ ಕೇಳಿದ್ರು. ಆಮೇಲೆ ಕ್ಲಾಸ್ ಒಳ್ಳೆ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ, ಎಲ್ಲ ಕ್ಲೀನಾಗಿ ನೀಟಾಗಿ ಎಲ್ಲ ಹೇಳ್ತಿದ್ದಾರೆ. ಒಳ್ಳೆ ಫ್ರೆಂಡ್ಲಿ ಆಗಿದೆ, ಮೇನಾಗಿ ಒಳ್ಳೆ ಫ್ರೆಂಡ್ಲಿಯಾಗಿ, ಸ್ಟ್ರಿಕ್ಟ್ ಇದೆ ಅಂದರು ಅದೇ ರೀತಿ ಫ್ರೆಂಡ್ಲಿಯಾಗೂ ಮಾತಾಡ್ತಾರೆ. ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಸ್ಟಡೀಸ್ ಆಗಲಿ ಎಲ್ಲ ಕ್ಲೀನಾಗಿ ಮಾಡ್ತಿದ್ದಾರೆ, ಏನು ತೊಂದರೆ ಏನಿಲ್ಲ. ಒಳ್ಳೆ ಇನ್ಸ್ಟಿಟ್ಯೂಟ್. ಯಾರಾದರೂ ನಮಗೆ ರೆಕಮೆಂಡ್, ನಾನು ಈಗ ನನ್ನ ಫ್ರೆಂಡ್ಸ್ನೆಲ್ಲ ರೆಕಮೆಂಡ್ ಮಾಡಿದ್ದೀನಿ, ಬನ್ನಿ ಒಳ್ಳೆ ಸೇರಿ ಅಂತೇಳಿ ಮಾಡಿದ್ದೀನಿ. ಸ್ವಲ್ಪ ಜನರಿಗೆ ಫಸ್ಟ್ ಫೇಲ್ ಆಗಿದ್ದಾರೆ, ಅವಾಗ ಎಕ್ಸಾಮ್ ಮಾಡಿ ಏನಾದರೂ ವೇಟಿಂಗ್ ಅಂತೇಳಿ. ಹಾಗೆ ಅವರ ಬೇರೆ ತೊಂದರೆ ಏನಿಲ್ಲ. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಬರುವಾಗ ಒಳ್ಳೆ ಸ್ವಲ್ಪ ವೀಕ್ ಆಗಿದೆ, ಏನು ಫಸ್ಟ್ PUC ಮಾಡಿದೆ, ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಏನಿದ್ದಿಲ್ಲ ಸರ್. ಹಾಗೆ ಡೈರೆಕ್ಟ್ ಬಂದು ಈಗ ಚೆನ್ನಾಗಿ ಮಾಡ್ಬೋದು ನನಗೆ ಅರ್ಥ ಆಯ್ತಿದೆ. ಅರ್ಥಾಗಿ ಒಳ್ಳೆ ಮಾರ್ಕ್ ತೆಗಿದ್ದೀನಿ, ಸರಿ ಖುಷಿಯಾಗಿದೆ ಅಂತ ಕಾಣಿಸುತ್ತೆ. ಕೊನೆಯದಾಗಿ ನಿಮ್ಮ ಥರನೇ ಇರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಒಳ್ಳೆ ಇನ್ಸ್ಟಿಟ್ಯೂಷನ್ ಸರ್, ಇಲ್ಲಿ ಬಂದು ಸೇರ್ಬೋದು. ಎಲ್ಲರಿಗೂ ಬಂದು ಸೇರಿದರೆ ಒಳ್ಳೆ ಸ್ಟಡೀಸ್ ಮಾಡ್ತಾರೆ, ಒಳ್ಳೆ ರಿಸಲ್ಟ್ ಬರ್ಬೋದು, ಚೆನ್ನಾಗಿ ಹೇಳ್ಕೊಡ್ತಾರೆ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ನಾ ಈಗ ರೆಕಮೆಂಡ್, ನನ್ನ ಫ್ರೆಂಡ್ಸಿಗೆ ಈಗ ಯಾರಾದ್ರೂ ನಾನು ರೆಕಮೆಂಡ್ ಮಾಡ್ತಿದ್ದೀನಿ. ಇಲ್ಲಿ ಬಂದು ನಾನು ಗ್ಯಾರಂಟಿ ಕೊಡ್ತೀನಿ, ಒಳ್ಳೆ ಸ್ಟಡೀಸ್ ಇದೆ, ಒಳ್ಳೆ ರಿಸಲ್ಟ್ ಬರ್ಬೋದು, ಎಲ್ಲ ಚೆನ್ನಾಗಿ ಕಲಿಬೋದು. ನನ್ನ ಫ್ಯಾಮಿಲಿಗೂ ಸ್ವಲ್ಪ ಜನರು ಹೇಳಿದ್ದೀನಿ, ಆದಿಶಕ್ತಿ ಟೋಟಲ್ ಒಂದು ಬೆಸ್ಟ್ ಆಗಿದೆ ಅಂತೇಳಿ. ಬೇರೆ ಕಂಪೇರ್ ಮಾಡೋಗಿದ್ದೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಆಗಿ ನಾನು ಅನಿಸಿದ್ದೀನಿ. ಕಾಲೇಜಸ್ ಹೋಗಲಿ, ಕಾಲೇಜಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ಅದು ಇದ್ದಲ್ಲೇ ಇದೆ, ಇಲ್ಲ ಆ ಥರ ಇಲ್ಲದಿದ್ರು ನಾರ್ಮಲಾಗಿ ತೆಗಿಯೋ ಕ್ಲಾಸ್ ಎಲ್ಲ ಸೂಪರ್ ಆಗಿದೆ, ಏನು ತೊಂದರೆ ಏನಿಲ್ಲ. ಫ್ರೀಯಾಗಿ ಬಿಡ್ತಿದ್ದಾರೆ. ಫಂಕ್ಷನ್ಸ್ ಆಗಲಿ ಎಲ್ಲ ಫಂಕ್ಷನ್ಸ್ ನಡೀತಿದೆ, ಟ್ರಿಪ್ ಇದೆ, ಎಲ್ಲ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಅಂದರೆ ಸ್ಟಡೀಸು ಇದೆ, ಸ್ಟ್ರಿಕ್ಟ್ ಇದೆ, ಅಂದರೆ ಹೊಡಿತಾರೆ ಎಲ್ಲ ಇದೆ. ಅಂದರೂ ಸ್ಟಡೀಸಿಗಾಗಿ ಹೊಡಿಯೋದು, ಬೇರೆ ರೀತಿ ಏನು ಮಾಡೋದಿಲ್ಲ. ಒಳ್ಳೆ ಇದು ಇನ್ಸ್ಟಿಟ್ಯೂಷನ್ ಬಂದರೆ ಒಳ್ಳೆ ಪಾಸ್ ಆಗ್ಬೋದು, ಒಳ್ಳೆ ರಿಸಲ್ಟ್ಲಿ ಪಾಸ್ ಆಗಿ ಫ್ಯೂಚರ್ ಒಳ್ಳೆ ಕೆಲಸಕ್ಕೆ ನೋಡ್ಬೋದು. ಓಕೆ, ಥ್ಯಾಂಕ್ ಯು. ನಮಸ್ತೆ. ಆದಿಶಕ್ತಿ ಟ್ಯುಟೋರಿಯಲಲ್ಲಿ ಒಂದು ದ್ವಿತೀಯ PUC ಒಂದು ಫಲಿತಾಂಶ ಬಂದಿದೆ. ಆ ಫಲಿತಾಂಶದಲ್ಲಿ ತಾವೊಬ್ಬರು 493 ಒಂದು ಅಂಕಗಳು ತಗೊಳ್ತೀರಾ. ಒಂದು ಒಳ್ಳೆಯ ಹೆಸರು ತಗೊಂಡಿದ್ರಿ, ಒಂದು ಅಂಕಗಳನ್ನ ತಗೊಂಡಿದ್ರಿ. ಹೇಗೆ ಅನಿಸುತ್ತೆ ನಿಮಗೆ ಈ ಒಂದು ಆದಿಶಕ್ತಿ ಟ್ಯುಟೋರಿಯಲ್ ಬಗ್ಗೆ ಹೇಳೋದಾದರೆ? ತುಂಬ ಖುಷಿಯಾಗುತ್ತೆ. ನಾನು ಆ್ಯಕ್ಚುಲಿ ಸೇರಿದ್ದು ಇಲ್ಲಿ 6 ತಿಂಗಳಿಗೆ ಮಾತ್ರ. ಇಲ್ಲಿ ನಾನೇ ಲಾಸ್ಟ್ ಸ್ಟೂಡೆಂಟ್ ಕಾಣುತ್ತೆ ಸೇರಿದ್ದು. ನಾನು ಸೇರುವಾಗ ಅದೇ 3 ತಿಂಗಳು ಆಗಿದೆ ಆಲ್ಮೋಸ್ಟ್ ಕ್ಲಾಸು. ಅದಾದಮೇಲೆ ಸೇರಿದ್ದು. ಬಂದು ಕರೆಂಟ್ ಸರ್ನ ಮಾತಾಡಿಸ್ದೆ ನಾನು. ಮತ್ತು ಸ್ಟಡೀಸ್ 19ರಲ್ಲಿ ಮುಗೀತು, 2019ರಲ್ಲಿ. ಇನ್ನೊಂದು ಸತಿ ಹೆಂಗೆ ಕಲಿಯೋದು ಏನು ಟಚ್ಚೇ ಇಲ್ಲ, ತುಂಬ ಆಯ್ತಲ್ಲ ಅಂತ ಹಿಂಗೆ ಇರುವಾಗ ಕರೆಂಟ್ ಸರ್ ಏನಿಲ್ಲ, ನೀವು ಬಾ ಇಲ್ಲಿ ಮಾಡುವ, ಕಲಿಸುವ ಅಂತೆಲ್ಲ ಹೇಳಿದ್ರು. ಹಾಗೆ ಡೈಲಿ ರೆಗ್ಯುಲರ್ ಕ್ಲಾಸಿಗೆ ಬರ್ತಾಯಿದ್ದೆ. ಫ್ರೆಂಡ್ಲಿ ನೇಚರ್ ಇದ್ದರು ಎಲ್ಲರೂ. ಹಂಗೆ ಈಗ ಬೇರೆ ಕಾಲೇಜಲ್ಲಿ ಅಂದರೆ ತುಂಬ ಮಕ್ಕಳಿರ್ತಾರೆ, ಬಂದು ಪಾಠ ಮಾಡಿ ಹೋಗ್ಬಿಡ್ತಾರೆ. ಇಲ್ಲಿ ಹಂಗೆಲ್ಲ ಒಬ್ಬೊಬ್ಬರನ್ನೂ ಅರ್ಥ ಆಯ್ತಾ ಇಲ್ವಾ ಇಂಡಿವಿಜುವಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಕಲಿಸ್ತಾರೆ. ಪಾಠ ಕೇಳಿದ್ರೇ ಸಾಕು, ಇಲ್ಲಿ ಪಾಸ್ ಆಗ್ಬೋದು ಅಂತ ಒಂದು ಅನಿಸಿಕೆ ಇದೆ. ಈಗ ತಾವು ಒಂದು ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಅಲ್ಲಿ ಕೆಲಸ ಮಾಡಿದ್ಕೊಂಡು ಇಲ್ಲಿಗೂ ಬಂದು ಯಾವ ರೀತಿ ಕಲಿಯೋಕ್ಕೆ ನಿಮಗೆ ಒಂದು ಸಹಾಯ ಆಯಿತು ಅಂತ? ಒಂದು ಅಂದರೆ ಇಲ್ಲಿಯ ಸಪೋರ್ಟ್ ಇತ್ತು, ಇಲ್ಲೇ ಕಲಿಸ್ತಾ ಇದ್ರು. ನನಗೆ ಮನೆಯಲ್ಲಿ ಹೋಗಿ ಕಲಿಯುವಂಥ ಒಂದು ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ಇಲ್ಲೇ ಎಲ್ಲ ಕಲಿಸ್ಬಿಡ್ತಾ ಇದ್ದರು. ಸಂಜೆ ಈಗ ಒಂದಿನ ಏನಿದೆ ಅದು ಆ ದಿನವೇ ಕಲಿಸ್ತಾ ಇದ್ರು, ಇಂಟ್ರೆಸ್ಟ್ ತಗೊಂಡು ನಮ್ಮನ್ನೆಲ್ಲ. ಮತ್ತು ನಮ್ಮ ಸೂಪರ್ ಮಾರ್ಕೆಟಲ್ಲೂ ಕೊಲೀಗ್ಸು ಸಹ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ನಮಗೆ ಕಲಿಯುವಾಗ. ನಮ್ಮ ಅಲ್ಲಿ ಮ್ಯಾನೇಜರ್ಸ್ ಆಗಲಿ ಲೀವ್ದು ಕೊಡ್ತಿದ್ದರು,
ಎಕ್ಸಾಮ್ ಟೈಮಿಗೆ. ಆಮೇಲೆ ಆಲ್ಮೋಸ್ಟ್ ಇಲ್ಲಿಂದ ಪಾಠ ಕೇಳಿದ್ರೆ ಸಾಕು ಸರ್, ಕಲಿಬೋದು. ಅಷ್ಟು ಒಳ್ಳೆ ಪಾಠ ಮಾಡ್ತಾರೆ ಸರ್ ಅವರು, ಮ್ಯಾಮ್ ಎಲ್ಲರೂ. ನನಗೆ ಒಂದು ದೊಡ್ಡ ಫಲಿತಾಂಶ ಬರೋಕ್ಕೆ ಕಾರಣ. ಈಗ ನೋಡಿದ್ರೆ ಆದಿಶಕ್ತಿ ಟ್ಯುಟೋರಿಯಲಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಲ್ಲಿ ನೀವು 2ನೇಯವರು. ಹಾಗಾಗಿ ಮುಂದೆ ಇಲ್ಲಿಗೆ ಬರುವಂಥ ವಿದ್ಯಾರ್ಥಿಗಳು ಹಾಗೆ ಇದೇ ಥರ ಒಂದು ಏನು ವಿದ್ಯಾರ್ಥಿಗಳು ಬರುವಾಗ ಅವರಿಗೆ ಏನೊಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ನಿಮ್ಮಿಂದ ಅಂತ? ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು, ಧೈರ್ಯವಾಗಿ ಬನ್ನಿ, ಇಲ್ಲಿ ರೆಗ್ಯುಲರ್ ಕ್ಲಾಸಿಗೆ ಬನ್ನಿ ಅಷ್ಟೇ. ರೆಗ್ಯುಲರ್ ಕ್ಲಾಸಿಗೆ ನೀವು ಬಂದ್ರೇ ಸಾಕು. ಪಾಸ್ ಮಾಡುವಲ್ಲಿ ನಮ್ಮ ಏನು ಶಿಕ್ಷಕರು ಏನು ಹೇಳೋದು, ಈಗ ಕೈ ಹಿಡಿದು ನಿಮ್ಮನ್ನ ಹಂಗೆ ಪಾಸ್ ತನಕ ಕರ್ಕೊಂಡು ಹೋಗ್ತಾರೆ. ನೀವು ಜಸ್ಟ್ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕು, ಬಾಕಿ ಇರೋದೆಲ್ಲ ನಮ್ಮ ಇಲ್ಲಿ ಶಿಕ್ಷಕರು ನೋಡ್ಕೋತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಜೋಯಲ್, ನಮಸ್ತೆ. ನಮಸ್ತೆ ಸರ್. ದ್ವಿತೀಯ PUC ಫಲಿತಾಂಶ ಆದಿಶಕ್ತಿ ಟ್ಯುಟೋರಿಯಲ್, ಇಲ್ಲಿ ಒಂದು 100ಕ್ಕೆ 100ರಷ್ಟು ಒಂದು ಫಲಿತಾಂಶ ಬಂದಿದೆ. ಅದರಲ್ಲಿ ನೀನು ಒಂದು ವಿದ್ಯಾರ್ಥಿ ಕೂಡ. 426 ಮಾರ್ಕ್ಸ್ ತಗೊಂಡಿದ್ಯಾ. ಹೇಗೆ ಅನಿಸ್ತದೆ ಆದಿಶಕ್ತಿ ಟ್ಯುಟೋರಿಯಲ್ ಬಗ್ಗೆ ಹೇಳೋದಾದರೆ ಅಂತ? ಆದಿಶಕ್ತಿ ಟ್ಯುಟೋರಿಯಲ್ ಹೇಳೋದಾದರೆ ಇವರು ಚಂದ ಪಾಠ ಮಾಡ್ತಾರೆ, ಏನು ತೊಂದರೆನೂ ಇಲ್ಲ. ಇವರು ಫಸ್ಟ್ ಆಫ್ ಆಲ್ ನಮಗೆ ಆನ್ ಟೈಮಿಗೆ ಕ್ಲಾಸ್ ಇರುತ್ತೆ. 10 o'clock ಅಂದರೆ 10 o'clockಗೆ ಬರಬೇಕು. ಹಾಗೂ ಇವರು ಪರ್ಟಿಕ್ಯುಲರ್ ಪೀರಿಯಡ್ಗೆ ಒಂದು ಕ್ಲಾಸಿಗೆ ಪರ್ಟಿಕ್ಯುಲರ್ ಟೀಚರ್ಸ್ ಇರ್ತಾರೆ. ಅದೇ ರೀತಿ ಇಲ್ಲಿ ಬಂದವರೆಲ್ಲ 4 ವರ್ಷದಿಂದ ಒಳ್ಳೆ ಫಲಿತಾಂಶ ತಗೊಂಡು ಹೋದವರು. ಅದಕ್ಕೆ ನನ್ನ ಲಾಸ್ಟ್ ಟೈಮ್ ಒಂದು ಫ್ರೆಂಡ್ ಒಬ್ಬ ನನಗೆ ಅಡ್ವೈಸ್ ಮಾಡಿದ್ದೆ ಆದಿಶಕ್ತಿ ಸೇರುವಂತ. ನಾನು 10th ಪಾಸಾಗಿ ನಾನು ಮತ್ತೆ ಎಕ್ಸಾಮ್ ಟೈಮಲ್ಲಿ ಕರಣ್ ಸರ್ ಬಂದುಬಿಟ್ಟು ನನಗೆ ಪರಿಚಯ ಆದರು. ಅವ್ರು ಹೇಳಿದ್ರು ಚಂದ ಕ್ಲಾಸ್ ಮಾಡ್ತಾರೆ, ಎಲ್ಲ ಒಳ್ಳೆ ಹೈ ಕ್ವಾಲಿಫೈಡ್ ಟೀಚರ್ಸ್ ಅಲ್ಲಿದ್ದಾರೆ ಅಂತ ಹೇಳಿದ್ರು. ಹಾಗೆ ನಾನು ನೋಡೋಂತೇಳಿ ಇಲ್ಲಿ ಬಂದೆ ಸರ್. ನನಗೆ ತುಂಬ ಖುಷಿ ಆಯಿತು ಇಲ್ಲಿದು ಸರೌಂಡಿಂಗ್ಸ್ ಎನ್ವೈರನ್ಮೆಂಟ್ ನೋಡಿ. ಆಗ ಅಲ್ಲಿ ನಂದು ಕಂಟಿನ್ಯೂ ಮಾಡೋಕ್ಕೆ ನಾನು ಡಿಸೈಡ್ ಆಯಿತು ಸರ್. ಮತ್ತು ಇಲ್ಲಿ ಬಂದಾದಮೇಲೆ ಯೂನಿಫಾರ್ಮ್ ಅಷ್ಟೇ ಸೂಪರಾಗಿತ್ತು ಯೂನಿಫಾರ್ಮ್. ಅದೇ ರೀತಿ ಇವ್ರದ್ದು ಟೀಚಿಂಗ್ ಸ್ಟೈಲ್ ಅಷ್ಟೇ ಫುಲ್ ಸೂಪರಾಗಿತ್ತು. ಅದೇ ರೀತಿ ಇವ್ರದ್ದೊಂದು ಕ್ಲಾಸ್ ರೂಮ್ ಅಷ್ಟೇ ಸೂಪರಾಗಿತ್ತು. ಟೀಚಿಂಗ್ ಬಗ್ಗೆ ಹೇಳೋದಾದರೆ ಫಸ್ಟ್ ಆಫ್ ಆಲ್ ಶಮೀನಾ ಮ್ಯಾಮ್ ಅವರು ನಮಗೆ ತುಂಬ ಮೋಟಿವೇಟ್ ಮಾಡ್ತಿದ್ರು. ಸೆಕೆಂಡ್ PUCಗೆ ಪಾಠ ಮಾಡ್ತಾರೆ. ಅದೇ ಥರ ಆಗಾಗ ಕಾಲ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಆದರೂ ಏನು ಇಂಪಾರ್ಟೆಂಟ್ ಇದ್ದರೂ ಸೆಂಡ್ ಮಾಡ್ತಿದ್ರು. ಅದೇ ಥರ ಜಿಷ್ಮಾ ಮ್ಯಾಮು ಅಷ್ಟೇ, ಅವರು ಇಂಗ್ಲೀಷ್ ಲೆಕ್ಚರ್ ಆಗಿದ್ರು. ಅವರು ಹೈ ಕ್ವಾಲಿಫೈಡ್ ಟೀಚರ್ಸ್ ಅವರು. ಅದೇ ರೀತಿ ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. 2 ಸಲ ಅಲ್ಲ, 10 ಸಲ ಅಲ್ಲ, 100 ಸಲ ಹೇಳ್ತಿದ್ರು. ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು ನಮಗೆ. ನಮ್ಮ ಫಲಿತಾಂಶಕ್ಕಾಗಿ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕರಣ್ ಸರ್ ಆದರೂ ಅಷ್ಟೇ, ಅವ್ರು 2 ಸಬ್ಜೆಕ್ಟ್ ತೆಗಿತಾರೆ, ಎಕನಾಮಿಕ್ಸ್ ಮತ್ತು ಜಿಯೋಗ್ರಫಿ. ಅದು 2ರಲ್ಲೂ ಪಕ್ಕಾಗಿಯೇ ಎಲ್ಲರನ್ನ ಕಲಿಸಿದ್ದು. ಒಂದು ಮಿಸ್ಟೇಕ್, ಒಂದು ಹೇಳಿಕೊಡೋದು ಏನಿತ್ತಿಲ್ಲ. ಅವರು ಕಲಿಸಿದೆಲ್ಲ ಬಂದು ಇದೆ. ಅದೇ ರೀತಿ ನಾನು ನನ್ನ ಸಹೋದರ ಸಹೋದರಿಗೆ ಹೇಳೋದೇನೆಂದರೆ, ಇಲ್ಲಿ ಬಂದು ಸೇರಿ ನೋಡಿ, ನಿಮಗೆ ಪಕ್ಕ 100% ಫಲಿತಾಂಶ ಸಿಗುತ್ತೆ ಎಂದು ನಾನು ನಿಮಗೆ ಪ್ರಾಮಿಸ್ ಮಾಡ್ತಿದ್ದೇನೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.